ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಈ ವಿಚಾರದಲ್ಲಿ. ಎಫ್ಐಆರ್ ಪಂಚನಾಮೆ ಸಾಕ್ಷಿಗಳ ಹೇಳಿಕೆಯನ್ನ ಬಿತ್ತರಿಸಿವೆ ಮಾಧ್ಯಮಗಳು, ಇವೆಲ್ಲವನ್ನು ಬಿತ್ತರಿಸಿವೆ. ಸಿ.ವಿ. ನಾಗೇಶ್ ಅಬ್ಜೆಕ್ಷನ್. ಎಫ್ಐಆರ್ ಕಾಪಿನಲ್ಲಿ ಏನಿದೆ ಮೀಡಿಯಾ ಅದನ್ನ ಬಿತ್ತರಿಸಿದೆ, ಪಂಚನಾಮೆನಲ್ಲಿ ಏನಿದೆ ಸಾಕ್ಷಿಗಳು ಏನಿದ್ದಾವೆ ಇವೆಲ್ಲವನ್ನು ಕೂಡ ಮೀಡಿಯಾ ಬಿತ್ತರಿಸಿದೆ ಅಂತ. ವೀಕ್ಷಕರೇ, ಅದು ಸಾರ್ವಜನಿಕ ವಲಯದಲ್ಲಿ ಲಭ್ಯ ಇದ್ದಾಗ ಅದನ್ನ ಬಿತ್ತರಿಸೋದು ನಮ್ಮ ಕರ್ತವ್ಯ ಆಗತ್ತೆ. ನಮ್ಮ ಕರ್ತವ್ಯನೇ ಸಾರ್ವಜನಿಕರಿಗೆ ಸಾರ್ವಜನಿಕ ವಲಯದಲ್ಲಿ ಲಭ್ಯ ಇರುವ ಮಾಹಿತಿಯನ್ನ ತಲುಪಿಸೋದು. ಖಂಡಿತವಾಗ್ಲೂ ಅದು ಕಾನೂನಿಗೆ ಅನುಗುಣವಾಗಿ ಇದ್ದಲ್ಲಿ ನಾವು ಖಂಡಿತವಾಗ್ಲೂ ಅದನ್ನು ಪ್ರಸಾರ ಮಾಡಿದ್ದೀವಿ. ಕಾನೂನಿಗೆ ಅನುಗುಣವಾಗಿ ಯಾವುದಿಲ್ವೋ ಯಾವುದನ್ನು ಪ್ರಸಾರ ಮಾಡಬಾರ್ದು ಅಂತ ಇಂಜೆಕ್ಷನ್ ಆ ಥರ ತಂದಿದ್ರೆ ನಾವು ಮಾಡಿರಲ್ಲ. ಸೊ ಮಾಧ್ಯಮವನ್ನು ದೂರ್ತಾ ಇದ್ದಾರೆ ಸಿ.ವಿ. ನಾಗೇಶ್. ಎನಿವೆ ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ, ವಾದ ಮಂಡನೆ ಮಾಡ್ತಾ ಇದ್ದಾರೆ. ದರ್ಶನ್ಗೆ ಬೇಲ್ ಕೊಡಿಸ್ಲೇಬೇಕು ಅಂತ, ಅಂದರೆ ಮೀಡಿಯಾ ಟ್ರಯಲ್ ಆಗುತ್ತಲ್ಲ ಆ ಥರ ಕೋರ್ಟ್ನಲ್ಲಿ ನಡೆಯಲ್ಲ ಅಂತ ಹೋಪ್ಫುಲ್ ಆಗಿ ಹೇಳ್ತಾ ಇದ್ದಾರೆ. ಎನಿವೆ ಎಫ್ಐಆರ್ ಪಂಚನಾಮೆ ಸಾಕ್ಷಿಗಳ ಹೇಳಿಕೆ ಇದೆಲ್ಲ ಚಾರ್ಜ್ ಶೀಟಲ್ಲಿ ಏನೆಲ್ಲ ಇತ್ತಲ್ಲ ಅದನ್ನೆಲ್ಲ ಮಾಧ್ಯಮಗಳು ಬಿತ್ತರಿಸಿವೆ ಅಂತ ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಅಷ್ಟೆಲ್ಲ ಏನೇನನ್ನ ಬಿತ್ತರಿಸಿವೆ ಮಾಧ್ಯಮಗಳು ಅಂತ ಅವ್ರು ಫೈಲ್ ಮಾಡ್ಕೊಂಡು ಬಂದಿದ್ದಾರೆ. ಆ ಫೈಲನ್ನು SP ಕೂಡ ಕೇಳಿದ್ರು, ನಮಗೂ ಕೊಡಿ ಅಂತ ಕೇಳಿದ್ರು, ಅದನ್ನು ತೊಗೊಂಡಿದ್ದಾರೆ. ಸೊ ಇದರಲ್ಲಿ ಸರಿ ಯಾವುದು ತಪ್ಪು ಯಾವುದು ಅಂತ ಹೇಳೋಕ್ಕಾಗಲ್ಲ. ಮಾಧ್ಯಮಗಳಂತೂ ಏನು ಇದೆಯೋ ಅದನ್ನು ಹೇಳೋ ಅಂತ ಜನರಿಗೆ ತೋರಿಸೋ ಅಂತ ಕೆಲಸ ಮಾಡಿದ್ದೀವಿ ಅಷ್ಟೇ, ವಿಚ್ ಇಸ್ ಆರ್ ಡ್ಯೂಟಿ. ಸಿ.ವಿ. ನಾಗೇಶ್ ಅವರು ಎಲ್ಲೋ ಒಂದು ಕಡೆ ದರ್ಶನ್ಗೆ ಕೊಡಿಸ್ಲೇಬೇಕು ಜಾಮೀನು ಅಂತ ಹಠ ತೊಟ್ಟು ನಿಂತಿರೋ ಹಾಗಿದೆ. ಎನಿವೇ ಹಿಸ್ ಡೂಯಿಂಗ್ ಹಿಸ್ ಡ್ಯೂಟಿ ಅಷ್ಟೇ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಕನೆಕ್ಟ್ ಆಗಿದ್ದಾರೆ. ರೈಟ್, ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಬಿಫೋರ್ ದಟ್ ಎಲ್ಲವೂ ಕೂಡ ಕೋರ್ಟ್ಗೆ ಗೊತ್ತಿದೆ ಈಗಾಗಲೇ. ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡ್ತಾ ಅಂಶಗಳನ್ನು ಹೇಳ್ತಾ ಇದ್ದಾರೆ. ನಾನು ಈ ಪ್ರಕರಣದ ಬಗ್ಗೆ ಹಿನ್ನೆಲೆ ಹೇಳಲ್ಲ, ಇದೆಲ್ಲ ಕೋರ್ಟ್ಗೆ ಗೊತ್ತಿದೆ ಈಗಾಗಲೇ ಅಂತ ಹೇಳ್ತಾ ಇದ್ದಾರೆ. ದರ್ಶನ್ ವಿರುದ್ಧ ಸುಳ್ಳು ಸಾಕ್ಷ್ಯ ಸಂಗ್ರಹಿಸಲಾಗಿದೆ, ಎಲ್ಲ ರಿಕವರಿಗಳು ಸಾಕ್ಷಿಗಳನ್ನ ಪ್ಲಾಂಟ್ ಮಾಡಲಾಗಿದೆ ಅಂತ. ನೋಡಿ ಸಿ.ವಿ. ನಾಗೇಶ್ ಅಂತ ಅದಕ್ಕೆ ಹೇಳೋದು. ಅವ್ರು ಹೇಳ್ತಾ ಇರೋದು ಏನು ಅಂದರೆ, ಪೊಲೀಸರು ಈಗ ಏನೆಲ್ಲ ಸಾಕ್ಷ್ಯ ಸಂಗ್ರಹ ಮಾಡಿದಾರಲ್ಲ ಅದೆಲ್ಲ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ದರ್ಶನ್ ವಿರುದ್ಧ ಮಾಡಿರ್ತಕ್ಕಂಥ ಸಾಕ್ಷ್ಯ ಸಂಗ್ರಹವೇ ಸುಳ್ಳು, ಪ್ಲಾಂಟ್ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾರು ಪ್ಲಾಂಟ್ ಮಾಡಿದ್ದಾರೆ ಅಂತ ಅವ್ರು ಪ್ರೂವ್ ಮಾಡಬೇಕಾಗತ್ತೆ, ಯಾಕೆ ಪ್ಲಾಂಟ್ ಮಾಡ್ತಿದ್ದಾರೆ ಅಂತ ಪ್ರೂವ್ ಮಾಡಬೇಕಾಗತ್ತೆ. ಸಾಕ್ಷಿಗಳನ್ನು ದರ್ಶನ್ ವಿರುದ್ಧ ಪ್ಲಾಂಟ್ ಮಾಡಲಾಗಿದೆ ಅನ್ನೋದು ಸಿ.ವಿ. ನಾಗೇಶ್ ಅವರ ವಾದ. ಪ್ಲಾಂಟ್ ಮಾಡಿದ್ದೇ ಹೌದಾದ್ರೆ ಯಾಕೆ ಪ್ಲಾಂಟ್ ಮಾಡ್ತಾರೆ, ಯಾರು ಪ್ಲಾಂಟ್ ಮಾಡ್ತಾರೆ, ಹೇಗೆ ಪ್ಲಾಂಟ್ ಮಾಡಲಾಯಿತು, ಅದಕ್ಕೆ ಸಿ.ವಿ. ನಾಗೇಶ್ ಅವರು ಏನು ಸಾಕ್ಷ್ಯಗಳನ್ನು ಕೊಡ್ತಾರೆ ಅದು ನೋಡಬೇಕಾಗಿದೆ. ಒಟ್ಟಾರೆ ಕೋರ್ಟ್ ಮುಂದೆ ಹೇಳ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು, ದರ್ಶನ್ ವಿರುದ್ಧ ಸಾಕ್ಷ್ಯ ಸಂಗ್ರಹ ಏನಾಗಿದೆಯಲ್ಲ ಅದೇನೇ ಸುಳ್ಳು ಅಂತ. ರಿಕವರಿಗಳು ಸಾಕ್ಷಿಗಳನ್ನು ಪ್ಲಾಂಟ್ ಮಾಡಿರ್ತಕ್ಕಂಥದ್ದು ಇಂಥದ್ದೆಲ್ಲ ಇದೆಲ್ಲ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಸಾಕ್ಷಿಗಳನ್ನ ಪ್ಲಾಂಟ್ ಮಾಡಿದ್ದಾರೆ, ನಿಜವಾದ ಸಾಕ್ಷಿಗಳಲ್ಲ ಅಂತ. ಬಹಳ ಪ್ರಬಲವಾದಂಥ ವಾದ ಮಂಡನೆ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು ಕೋರ್ಟ್ನಲ್ಲಿ. ಬಹಳ ಕುತೂಹಲ ಇತ್ತು ಸಿ.ವಿ. ನಾಗೇಶ್ ಏನು ಅಂಶಗಳನ್ನ ಕೋರ್ಟ್ನಲ್ಲಿ ಮಂಡನೆ ಮಾಡ್ತಾರೆ ಅಂತ. ವೆರಿ ವೆರಿ ಇಂಪಾರ್ಟೆಂಟ್. ಸಿ.ವಿ. ನಾಗೇಶ್ ಅವರು ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು ದರ್ಶನ್ಗೆ ಬೇಲ್ ಕೊಡ್ಲೇಬೇಕು ಅನ್ನೋಂಥದ್ದು. ಅವರು ಬಹಳ ನೇರವಾಗಿ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಮೀಡಿಯಾ ಟ್ರಯಲ್ ಥರ ಯಾವುದು ಆಗಲ್ಲ ಅಂತ ಹೇಳಿದ್ರು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಅವರು ಹೇಳಿದ್ರು ಏನಂತಂದ್ರೆ, ದರ್ಶನ್ ವಿರುದ್ಧ ಈಗಾಗಲೇ ಸಾಕ್ಷ್ಯ ಸಂಗ್ರಹ ಏನ್ ಮಾಡಿದ್ದಾರಲ್ಲ ಆ ಸಾಕ್ಷ್ಯ ಸಂಗ್ರಹವೇ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಆ ಸಾಕ್ಷ್ಯ ಸಂಗ್ರಹದಲ್ಲೇ ದೋಷ ಇದೆ, ಪ್ಲಾಂಟ್ ಮಾಡಲಾಗಿದೆ, ನಕಲಿ ಸಾಕ್ಷ್ಯಗಳನ್ನ ಸೃಷ್ಟಿ ಮಾಡಲಾಗಿದೆ ದರ್ಶನ್ ವಿರುದ್ಧ ಅನ್ನೋದು ಸಿ.ವಿ. ನಾಗೇಶ್ ಅವರ ವಾದ. ಹಾಗೇನೆ ಸಾಕ್ಷಿಗಳನ್ನ ದರ್ಶನ್ ವಿರುದ್ಧ ಪ್ಲಾಂಟ್ ಮಾಡಿದ್ದಾರೆ ಅಂತ. ವೀಕ್ಷಕರ ಹಿಂಗ್ ಬಂದಾಗ ಸಹಜವಾಗಿ ಪ್ರಶ್ನೆ ಬರುತ್ತೆ, ಯಾರು ಪ್ಲಾಂಟ್ ಮಾಡಿದ್ದಾರೆ, ಯಾತಕ್ಕೋಸ್ಕರ ಸಾಕ್ಷಿಗಳನ್ನ ಪ್ಲಾಂಟ್ ಮಾಡ್ತಾ ಹೋಗ್ತಾರೆ. ದರ್ಶನ್ ವಿರುದ್ಧ ಸಾಕ್ಷಿಗಳೇನು ಇಲ್ವೇ ಇಲ್ಲ ಅಂತಂದ್ರೆ ಯಾರು ಯಾಕೆ ಪ್ಲಾಂಟ್ ಮಾಡ್ತಾರೆ, ಶಿಕ್ಷೆ ಕೊಡಿಸ್ಲೇಬೇಕು ಅಂತ ಯಾರು ಹಾಗಾದ್ರೆ ಜಿದ್ದಿಗೆ ಬಿದ್ದಿರೋದು. ಅದಕ್ಕೆ ಸಾಕ್ಷ್ಯಗಳನ್ನ ಪ್ಲಾಂಟ್ ಮಾಡಲಾಗಿದೆ, ಸಾಕ್ಷ್ಯಗಳು ಸುಳ್ಳು ಅಂತ ಹೇಳೋದಕ್ಕೆ ಸಿ.ವಿ. ನಾಗೇಶ್ ಅವ್ರ ಹತ್ರ ಏನು ಸಾಕ್ಷ್ಯ ಇದೆ, ಇವೆಲ್ಲ ಪ್ರಶ್ನೆಗಳು ಬರುತ್ತೆ. ರೈಟ್, ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ರೈಟ್ ಎಟ್ ದ ಬಿಗಿನಿಂಗ್ ಸಿ.ವಿ. ನಾಗೇಶ್ ಬಹಳ ಸ್ಟ್ರಾಂಗ್ ಆಗಿ ಹೋಗ್ತಾ ಇದ್ದಾರೆ. ಸಾಕ್ಷ್ಯಗಳೇ ಸುಳ್ಳು ಅಂತ ಹೇಳ್ತಾ ಇದ್ದಾರೆ, ಪ್ಲಾಂಟ್ ಮಾಡಿದ್ದಾರೆ ಸಾಕ್ಷ್ಯಗಳನ್ನ ದರ್ಶನ್ ವಿರುದ್ಧ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹತ್ರ ಏನು ಅಪ್ಡೇಟ್ ಇದೆ? ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ, ನೋಡಿ ದರ್ಶನ್ಗೆ ಹೇಗಾದ್ರೂ ಮಾಡಿ ಬೇಲ್ ಕೊಡಲೇಬೇಕು ಅಂಥೇಳಿ ಟೊಂಕ ಕಟ್ಟಿ ನಿಂತಿರುವ ಸಿ.ವಿ. ನಾಗೇಶ್ ಅವರು
ವಾದ ಮಾಡ್ತಾ ಇರುವಂಥ ಪರಿಯನ್ನು ನೋಡ್ತಾ ಇದ್ರೆ ಪೊಲೀಸರು ಪಂಚನಾಮೆ ಮಾಡಿ ಮಹಜರ್ ಮಾಡಿ ಕೆಲ ವಸ್ತುಗಳನ್ನು ಮರದ ತುಂಡಾಗಿರ್ಬೋದು ಅಥವಾ ಆ ಕರೆಂಟ್ ಶಾಕ್ ಕೊಟ್ಟಂಥ ಮೆಗ್ಗರ್ ಮಷಿನ್ ಆಗಿರ್ಬೋದು ಅಥವಾ ಅವರು ಧರಿಸಿದಂಥ ಬಟ್ಟೆಗಳಾಗಿರ್ಬೋದು ರಕ್ತದ ಕಲೆ ಆಗಿರ್ಬೋದು ಇದೆಲ್ಲವನ್ನ ಸ್ಟ್ರಾಂಗ್ ಎವಿಡೆನ್ಸ್ ಅಂತೇಳಿ ಪೊಲೀಸರು ರೈಟ್ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಐ ಕ್ಯಾನ್ ಕಮ್ ಬ್ಯಾಕ್ ಟು ಯು ರಂಜಿತ್. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ದರ್ಶನ್ ವಿರುದ್ಧ ನಕಲಿ ಸಾಕ್ಷ್ಯ ಸಂಗ್ರಹ ಆಗಿದೆ. ಇವೆಲ್ಲವೂ 9/6/2024 ಪೊಲೀಸರ ವಶದಲ್ಲಿ ಇದ್ದವು. ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಲಾಗಿದೆ. 9/6/2024 ಇವೆಲ್ಲವೂ ಪೊಲೀಸ್ ವಶದಲ್ಲಿ ಇದ್ದವು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮೊದಲೇ ಸಾಕ್ಷ್ಯಗಳನ್ನು ರೆಡಿ ಇಟ್ಕೊಂಡು ಆಮೇಲೆ ತನಿಖೆ ನಡೆಸಲಾಯ್ತಾ? ಏನು ಹೇಳ್ತಾ ಇದ್ದಾರೆ ಹಾಗಾದ್ರೆ ಸಿ ವಿ ನಾಗೇಶ್ ಅವರು? ಅಂದ್ರೆ ನಕಲಿ ದಾಖಲೆಗಳನ್ನ ಹೇಗೆ ಸೃಷ್ಟಿ ಮಾಡಲಾಯಿತು ಅಂತ ಪ್ರೂವ್ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವ ಡೇಟ್ಗೆ ಈ ದಾಖಲೆಗಳನ್ನ ಚಾರ್ಜ್ ಶೀಟ್ಗೆ ಸಲ್ಲಿಕೆ ಮಾಡಲಾಯಿತು, ಅದಕ್ಕೂ ಮುಂಚೆನೆ ಬಹಳ ಮುಂಚೆನೆ ಇವೆಲ್ಲವೂ ತನಿಖೆಗೂ ಮುಂಚೆನೆ ಪೊಲೀಸರ ವಶದಲ್ಲಿ ಇದ್ದುವು ಅನ್ನೋ ಅರ್ಥದಲ್ಲಿ ಸಿ ವಿ ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ ದರ್ಶನ್ ವಿರುದ್ಧ. ರೈಟ್, ಇನ್ನಷ್ಟು ಅಪ್ಡೇಟ್ ಕೊಡ್ತೀವಿ. ಬೇಲ್ ಸಿಗುತ್ತಾ ಇಲ್ವಾ ಕ್ವಿಕ್ ಅಪ್ಡೇಟ್ಸ್ ಕೊಡ್ತೀವಿ. ರೈಟ್, ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಚಾರ್ಜ್ ಶೀಟ್ ಲೋಪಗಳನ್ನ ಎತ್ತಿ ಹಿಡಿತಾ ಇದ್ದಾರೆ ವಕೀಲ ಸಿ ವಿ ನಾಗೇಶ್. ಈ ಲೋಪವೇ ದರ್ಶನ್ ರಿಲೀಸ್ಗೆ ನೆರವಾಗತ್ತಾ? ದರ್ಶನ್ಗೆ ಬೇಲ್ ಕೊಡಿಸ್ಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಅನ್ನೋಂಗಿದೆ ಸಿ ವಿ ನಾಗೇಶ್ ಅವರ ವಾದ. ಅಫ್ಕೋರ್ಸ್ ಅವರ ಡ್ಯೂಟಿ ಅದು ಮಾಡ್ತಾ ಇದ್ದಾರೆ ಅವರು ವಕೀಲರಾಗಿ. ಸೊ ಚಾರ್ಜ್ ಶೀಟ್ ನಲ್ಲಿ ಇರ್ತಕ್ಕಂಥ ಲೋಪಗಳನ್ನ ಎತ್ತಿ ಹಿಡಿತಾ ಇದ್ದಾರೆ. 1 by 1 ಸಾಕ್ಷ್ಯಗಳನ್ನ ಏನ್ ಸಂಗ್ರಹ ಮಾಡಿದ್ದಾರೆ ಅದು ದರ್ಶನ್ ವಿರುದ್ಧ ನಕಲಿ ಸಾಕ್ಷ್ಯ ಸೃಷ್ಟಿ ಮಾಡಿದ್ದಾರೆ ಅಂತ ಸಿ ವಿ ನಾಗೇಶ್ ಹೇಳ್ತಾ ಇದ್ದಾರೆ. ಖಾಲಿ ಬಾಟ್ಲ್ ಮೇಲೆ ಸ್ಟೋನಿ ಬ್ರೂಕ್ ಲೇಬಲ್ ಇದೆ. 2 ಅಡಿ ಉದ್ದದ ಲಾಠಿ, ರಕ್ತದಿಂದ ಕೂಡಿದ ಲಾಠಿ, ಇವೆಲ್ಲ ಸುಳ್ಳು ಅಂತ ಸಿ ವಿ ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಬಟ್ ಹೆಂಗದನ್ನ ಪ್ರೂವ್ ಮಾಡ್ತಾರೆ ಅವರು ಅನ್ನೋದನ್ನ ಇನ್ನಷ್ಟೇ ಕಾದು ನೋಡ್ಬೇಕಾಗಿದೆ. ಎನಿವೆ, ಈ ಸಾಕ್ಷ್ಯ ಸಂಗ್ರಹ ಎಲ್ಲ ಮಾಡಿರೋದು ಇವೆಲ್ಲ ನಕಲಿ ಸಾಕ್ಷ್ಯಗಳು ಅಂತ ಸಿ ವಿ ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಆ ಲಾಠಿ ನೋಡಿದ್ರೆ ಅದ್ರ ಮೇಲೆ ಬ್ಲಡ್ ಸ್ಟೈನ್ ಇದೆ, ರಕ್ತದ ಕಲೆ ಇದೆ. ಅದು ಸುಳ್ಳು ಅಂತ ಹೇಗೆ ಹೇಳ್ತಾರೆ ನೋಡಬೇಕು. ಇನ್ನು ಬಾಟ್ಲು, ಖಾಲಿ ಬಾಟ್ಲ್ ಮೇಲೆ ಅಲ್ಲಿ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನ ಸಿಂಬಲ್ ಇದೆ, ಅದು ಸುಳ್ಳು ಅಂತ ಹೇಳ್ತಾರ? ಹಾಗಾದ್ರೆ ಅದೆಲ್ಲ ಸುಳ್ಳು ಕ್ರಿಯೇಟ್ ಮಾಡಿರೋದು ಅಂತ ಸಿ ವಿ ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸಿ ವಿ ನಾಗೇಶ್ ಬೆಂಗಳೂರಿನ ಪ್ರಖ್ಯಾತ ವಕೀಲರು ಅನ್ನೋದು ಎಲ್ರಿಗೂ ಗೊತ್ತಿದೆ. ಪ್ರಖ್ಯಾತ ಕ್ರಿಮಿನಲ್ ಲಾಯರ್ ಸಿ ವಿ ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ ದರ್ಶನ್ ಪರವಾಗಿ. ಸೊ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಅಂಶಗಳಿದ್ವು ಅದನ್ನೆಲ್ಲ ಮೆನ್ಷನ್ ಮಾಡ್ತಾ ಇದ್ದಾರೆ. ಅದೆಲ್ಲ ಹೇಗೆ ತಪ್ಪು ಅಂತ ಪ್ರೂವ್ ಮಾಡ್ತಾ ಇದ್ದಾರೆ 1 by 1 ಸಿ ವಿ ನಾಗೇಶ್ ಅವರು. ದರ್ಶನ್ ವಿರುದ್ಧ ಏನು ಸಾಕ್ಷ್ಯ ಸಂಗ್ರಹ ಆಯ್ತಲ್ಲ ಅವೆಲ್ಲ ನಕಲಿ ಸಾಕ್ಷ್ಯಗಳು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು. ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಲಾಗಿದೆ ಅಂತ. ಹಾಗೇನೆ ಮೊದಲೇ ಸಾಕ್ಷ್ಯ ಸಂಗ್ರಹ ಮಾಡಿಟ್ಕೊಂಡು, ಅಂದ್ರೆ ಬೇಕಾಗಿರೋ ಮಟೀರಿಯಲ್ ಎಲ್ಲ ರೆಡಿ ಇಟ್ಕೊಂಡು, ಎವಿಡೆನ್ಸ್ ಎಲ್ಲ ರೆಡಿ